ನಾವು ಪ್ರತಿದಿನ ಸೇವಿಸುವ ಚ್ಯವನಪ್ರಾಶವನ್ನು ಅಶ್ವಿನಿ ದೇವತೆಗಳು ಮೊದಲ ಬಾರಿ ತಯಾರಿಸಿದರು ಅಂದ್ರೆ ನಂಬ್ತೀರಾ? ಇದನ್ನು ಸೇವಿಸಿದ ಒಬ್ಬ ಮಹರ್ಷಿ ತಮ್ಮ ಯವನವನ್ನೇ ಮರಳಿ ಪಡೆದರಂತೆ. ಈ ಅದ್ಭುತ ಔಷಧಿಯ ಹಿಂದೆ ಒಂದು ರೋಮಾಂಚಕ ಪೌರಾಣಿಕ ಕಥೆ ಇದೆ. ನಮಸ್ಕಾರ, ಇದು ನಿಮ್ಮ ಅಮ್ಮ ಆನಿ ಯೂಟ್ಯೂಬ್ ಚಾನೆಲ್. ಇಲ್ಲಿ ನಾವು ಪೌರಾಣಿಕ ಕಥೆಗಳ ಮೂಲಕ ಜೀವನದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಚ್ಯವನ ಮಹರ್ಷಿ ಅವರು ಭೃಗು ಮಹರ್ಷಿ ಮತ್ತು ಅವರ ಪತ್ನಿ ಪುಲೋಮ ಅವರ ಪುತ್ರರಾಗಿದ್ದರು. ಪುಲೋಮ ಗರ್ಭಿಣಿಯಾಗಿದ್ದಾಗ ಒಬ್ಬ ರಾಕ್ಷಸನು ಅವಳಿಗೆ ಬಹಳ ಕಿರುಕುಳ ನೀಡಿದನು. ಆ ಭಯದಿಂದ ಅವಳ ಗರ್ಭದಲ್ಲಿದ್ದ ಮಗು ಹೊರಗೆ ಜಾರಿ ಬಂತು. ಸಂಸ್ಕೃತದಲ್ಲಿ ಚ್ಯುತ ಎಂದರೆ ಜಾರಿ ಬೀಳುವುದು ಅಥವಾ ಮುಂಚಿತವಾಗಿ ಹುಟ್ಟುವುದು ಎಂಬ ಅರ್ಥ. ಆ ಕಾರಣದಿಂದ ಆ ಮಗುವಿಗೆ ಚ್ಯವನ ಎಂದು ಹೆಸರು ಬಂತು. ಆ ಅದ್ಭುತವನ್ನು ಕಂಡ ರಾಕ್ಷಸನು ಪುಲೋಮಳನ್ನು ಬಿಡುಗಡೆ ಮಾಡಿ ತಕ್ಷಣವೇ ಭಸ್ಮವಾಗಿ ನಾಶವಾದನು. ಚ್ಯವನ ಮಹರ್ಷಿ ನಂತರ ಮಹಾತಪಸ್ವಿಯಾಗಿ ಬೆಳೆದರು. ಒಮ್ಮೆ ಅವರು ಅತಿಗಾಢ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರು. ದೀರ್ಘಕಾಲ ತಪಸ್ಸಿನಲ್ಲಿದ್ದ ಕಾರಣ ಅವರ ದೇಹವನ್ನು ಇರುವೆಗಳು ಮುಚ್ಚಿ ದೊಡ್ಡ ಗುಡ್ಡ ಆಗಿತ್ತು. ಕೇವಲ ಅವರ ಕಣ್ಣುಗಳು ಮಾತ್ರ ಹೊಳೆಯುತ್ತಿದ್ದವು. ಒಂದು ದಿನ ಮಹಾರಾಜ ಶಯಾರ್ಥಿ ತನ್ನ ಸೇನೆಯೊಂದಿಗೆ ಬೇಟೆಗೆ ಹೊರಟನು. ಅವನು ಚ್ಯವನ ಮಹರ್ಷಿಯ ಆಶ್ರಮದ ಸಮೀಪಕ್ಕೆ ಬಂದನು. ಅವನ ಜೊತೆ ಅವನ ಮಗಳು ಸುಕನ್ಯಾ ಕೂಡ ತನ್ನ ಸ್ನೇಹಿತರೊಂದಿಗೆ ಬಂದಳು. ಸುಕನ್ಯಾ ಅರಣ್ಯದೊಳಗೆ ಸುತ್ತಾಡುತ್ತಾ ಹೋಗುತ್ತಿದ್ದಾಗ ಚ್ಯವನ ಮಹರ್ಷಿಯ ಮೇಲೆ ನಿರ್ಮಾಣವಾಗಿದ್ದ ಒಂದು ಇರುವೆಗಳ ಗುಡ್ಡವನ್ನು ಗಮನಿಸಿದಳು. ಕೇವಲ ಅವರ ಕಣ್ಣುಗಳು ಮಾತ್ರ ಹೊಳೆಯುತ್ತಿದ್ದವು. ಆದರೆ ಅದು ಮಾನವನ ಕಣ್ಣುಗಳೆಂದು ತಿಳಿಯದೆ ಕಡ್ಡಿಯಿಂದ ಚುಚ್ಚಿದಳು. ಮುನಿಗೆ ಕೋಪ ಉಂಟಾಯಿತು. ಅವರು ಅವಳಿಗೆ ಶಾಪ ನೀಡಿದ್ದರು. ಈ ತಪ್ಪನ್ನು ಮಾಡಿದ ರಾಜನ ಮಗಳು ಯಾರಾಗಿದ್ದಾಳೋ ಅವನ ಸೇನೆಯ ಎಲ್ಲಾ ಸೈನಿಕರು ದೇಹದ ಕ್ರಿಯೆಗಳು ನಿಲ್ಲುವ ಭಾರೀ ಯಾತನೆ ಅನುಭವಿಸಲಿ ಎಂದು. ಈ ಶಾಪದ ಪರಿಣಾಮವಾಗಿ ರಾಜನ ಸೇನೆಯವರು ಭಾರೀ ಸಂಕಷ್ಟಕ್ಕೆ ಒಳಗಾದರು. ಇದನ್ನು ತಿಳಿದ ಶಯಾರ್ಥಿ ಮಹಾರಾಜನು ಈ ಘಟನೆಗೆ ಕಾರಣವೇನು ಎಂದು ಪ್ರಶ್ನಿಸಿದರು. ಅದಾಗ ಸುಕನ್ಯೆ ಮುಂದೆ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಅವಳು ತಲೆಯನ್ನು ಬಾಗಿ ಕ್ಷಮೆ ಕೇಳಿ, ನನ್ನ ದೇಶವನ್ನು ಉಳಿಸಲು ನಾನು ಏನಾದರೂ ಮಾಡಲು ಸಿದ್ಧ ಎಂದಳು. ಅದನ್ನು ಕೇಳಿದ ರಾಜನು ಕುರುಡನಾದ ಚ್ಯವನ ಮಹರ್ಷಿಯ ಬಳಿ ತೆರಳಿ ಅವರ ಸೇವೆಗಾಗಿ ತನ್ನ ಮಗಳನ್ನು ವಿವಾಹವಾಗಿ ಸ್ವೀಕರಿಸಲು ವಿನಂತಿಸಿದನು. ಹೀಗೆ ರಾಜಕುಮಾರಿ ಸುಕನ್ಯಾ ಚ್ಯವನ ಮಹರ್ಷಿಗೆ ವಿವಾಹವಾಗಿ ನೀಡಲಾಯಿತು. ಅವಳು ಅರಮನೆಯ ಐಶ್ವರ್ಯವನ್ನು ಬಿಟ್ಟು ಅರಣ್ಯದ ಸರಳ ಜೀವನವನ್ನು ಸ್ವೀಕರಿಸಿ ಮಹರ್ಷಿಯ ಆಶ್ರಮದಲ್ಲಿ ವಾಸಿಸಲು ಆರಂಭಿಸಿದಳು. ಒಂದು ದಿನ ದೇವರ ವೈದ್ಯರಾದ ಅಶ್ವಿನಿ ಕುಮಾರರು ಚ್ಯವನ ಮಹರ್ಷಿಯ ಆಶ್ರಮಕ್ಕೆ ಬಂದರು. ಅವರು ಸುಕನ್ಯಾಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ಆಕರ್ಷಿತರಾದರು. ಅವರು ಹೇಳಿದರು, ಈ ವೃದ್ಧ ಮತ್ತು ಕುರುಡನಾದ ಚ್ಯವನರನ್ನು ಬಿಟ್ಟು ನಮ್ಮಲ್ಲಿ ಒಬ್ಬರನ್ನು ಪತಿಯಾಗಿ ಆಯ್ಕೆ ಮಾಡು. ಆದರೆ ಸುಕನ್ಯಾ ತನ್ನ ಪತಿಗೆ ನಿಷ್ಠೆಯಿಂದ ಇದ್ದಳು. ಅವರು ಮತ್ತೊಮ್ಮೆ ಕೇಳಿದರು, ಮೊದಲು ನಾವು ಚ್ಯವನ ಮಹರ್ಷಿಯನ್ನು ಯುವನಾಗಿ ಮಾಡುತ್ತೇವೆ, ನಂತರ ನೀನು ನಿಷ್ಪಕ್ಷಪಾತವಾಗಿ ಆಯ್ಕೆ ಮಾಡಬಹುದು. ಸುಕನ್ಯಾ ಅವರ ಮಾತನ್ನು ತಿರಸ್ಕರಿಸಿ ಈ ವಿಷಯವನ್ನು ಚ್ಯವನ ಮಹರ್ಷಿಗೆ ತಿಳಿಸಿದಳು. ನಂತರ ಚ್ಯವನ ಮಹರ್ಷಿಯ ಇಚ್ಛೆಯಂತೆ ಸುಕನ್ಯಾ ಅಶ್ವಿನಿ ಕುಮಾರರಿಗೆ ಅವರ ಮಾತಿನಂತೆ ಮಾಡಲು ವಿನಂತಿಸಿದಳು. ಚ್ಯವನ ಮಹರ್ಷಿಯ ಯುವ ಸ್ಥಿತಿಯನ್ನು ಪುನಃ ಪಡೆಯಲು 3 ವಿಧದ ಚಿಕಿತ್ಸೆಯನ್ನು ಅನುಸರಿಸಲಾಯಿತು. ಮೊದಲು ಕೆಲವು ಔಷಧೀಯ ಸಸ್ಯಗಳನ್ನು ಕೊಳದಲ್ಲಿ ಹಾಕಿ ಮಹರ್ಷಿಯನ್ನು ಆ ಕೊಳದಲ್ಲಿ ಸ್ನಾನ ಮಾಡಲು ಹೇಳಿದರು. ನಂತರ ಅವರ ದೇಹಕ್ಕೆ ಹಚ್ಚಲು ಕಾಯಕಲ್ಪ ಚಿಕಿತ್ಸೆಯ ಭಾಗವಾಗಿ ಔಷಧಿಯ ಲೇಪವನ್ನು ತಯಾರಿಸಲಾಯಿತು. ಕೊನೆಗೆ ಸೇವಿಸಲು ಒಂದು ವಿಶೇಷ ಆಯುರ್ವೇದ ಔಷಧಿಯಾದ ಚ್ಯವನಪ್ರಾಶವನ್ನು ಸಿದ್ಧಪಡಿಸಲಾಯಿತು. 3 ಜನರು ಕೊಳದಲ್ಲಿ ಸ್ನಾನ ಮಾಡಿದ ನಂತರ 3 ಒಂದೇ ರೀತಿ ಯುವ ದಿವ್ಯ ರೂಪದಲ್ಲಿ ಹೊರಬಂದರು. ಪ್ರತಿಯೊಬ್ಬರು ಸುಕನ್ಯಾಳನ್ನು ತನ್ನ ವಧುವಾಗಲು ಕೇಳಿದರು. ಆ ಕ್ಷಣದಲ್ಲಿ ಸುಕನ್ಯೆ ತನ್ನ ಭಕ್ತಿ ಮತ್ತು ನಿಷ್ಠೆಯ ಶಕ್ತಿಯಿಂದ ತನ್ನ ನಿಜವಾದ ಪತಿಯನ್ನು ಗುರುತಿಸಿ ಅವರನ್ನೇ ಆಯ್ಕೆ ಮಾಡಿಕೊಂಡಳು. ಚ್ಯವನ ಮಹರ್ಷಿ ಅಶ್ವಿನಿ ಕುಮಾರರಿಗೆ ತಮ್ಮ ಚಿಕಿತ್ಸೆಗೆ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿ ಒಂದು ಮಹತ್ತರ ವರವನ್ನು ನೀಡಿದರು. ಯಜ್ಞಗಳಲ್ಲಿ ದೊರೆಯುವ ಹವಿಸ್ಗಳಲ್ಲಿ ಅವರಿಗೆ ಸಹಭಾಗ ಸಿಗುವಂತೆ ಮಾಡುವುದಾಗಿ ಭರವಸೆ ನೀಡಿದರು. ಚ್ಯವನಪ್ರಾಶ ನಮ್ಮ ದೇಹಕ್ಕೆ ನೀಡುವ ಪ್ರಯೋಜನಗಳು ಬಹಳಷ್ಟಿವೆ. ರಕ್ತ ಶುದ್ಧೀಕರಣ ಮತ್ತು ಸಂಚಾರ ಸುಧಾರಣೆ, ಹೃದಯ ಆರೋಗ್ಯ ಮತ್ತು ಮೆದುಳಿನ ಶಕ್ತಿ ಹೆಚ್ಚಳ, ಜೀರ್ಣಕ್ರಿಯೆ ಮತ್ತು ಯಕೃತ್ತಿನ ಡಿಟಾಕ್ಸ್, ಎಲುಬು, ಸ್ನಾಯು ಮತ್ತು ಉಸಿರಾಟ ವ್ಯವಸ್ಥೆಯ ಬಲವರ್ಧನೆ, ಮಾನಸಿಕ ಒತ್ತಡ ಕಡಿಮೆ ಮಾಡುವುದು, ಪೋಷಕಾಂಶಗಳ ಉತ್ತಮ ಅವಶೋಷಣೆ, ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಕತೆ ನಮಗೆ ಬಹು ಮಹತ್ವದ ಜೀವನ ಪಾಠಗಳನ್ನು ಕಲಿಸುತ್ತದೆ. ನಿಷ್ಠೆ, ಭಕ್ತಿ ಮತ್ತು ತ್ಯಾಗ ಇವುಗಳ ಮಹತ್ವವನ್ನು ಸುಕನ್ಯೆಯ ಪಾತ್ರದ ಮೂಲಕ ತಿಳಿಯಬಹುದು. ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡು ಅದಕ್ಕಾಗಿ ಹೊಣೆ ಹೊತ್ತು ತನ್ನ ಜೀವನವನ್ನೇ ಬದಲಿಸಿಕೊಂಡಳು. ನಿಜವಾದ ಪ್ರೀತಿ ಮತ್ತು ನಿಷ್ಠೆ ಬಾಹ್ಯ ರೂಪ ಅಥವಾ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಎಂಬುದನ್ನು ಈ ಕತೆ ತಿಳಿಸುತ್ತದೆ.
ಚ್ಯವನ ಮಹರ್ಷಿಯ ತಪಸ್ಸು ನಮಗೆ ಸಹನೆ ಮತ್ತು ಶ್ರದ್ಧೆಯಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸಾಧಿಸಬಹುದು ಎಂಬ ಸಂದೇಶ ನೀಡುತ್ತದೆ. ಒಳ್ಳೆಯ ಕಾರ್ಯಗಳು ಮತ್ತು ಸತ್ಯನಿಷ್ಠೆ ಕೊನೆಗೆ ಸದಾ ಉತ್ತಮ ಫಲಿತಾಂಶವನ್ನು ತರುತ್ತವೆ ಎಂಬುದನ್ನು ಈ ಕತೆ ಸ್ಪಷ್ಟಪಡಿಸುತ್ತದೆ. ಭಾರತದಲ್ಲಿ ಚ್ಯವನಪ್ರಾಶ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಸಂಕೇತವಾಗಿದೆ. ಮುಂದಿನ ಬಾರಿ ನೀವು ಚ್ಯವನಪ್ರಾಶ ಸೇವಿಸಿದಾಗ ಈ ಕಥೆಯನ್ನು ನೆನಪಿಸಿಕೊಳ್ಳಿ. ಈ ಕಥೆಯನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಸಿದ್ಧಪಡಿಸಲಾಗಿದೆ. ಪೌರಾಣಿಕ ಕಥೆಗಳು ಕಾಲ ಮತ್ತು ಪರಂಪರೆಯ ಪ್ರಕಾರ ಬದಲಾಗುತ್ತವೆ. ಯಾವುದೇ ತಪ್ಪು ಅಥವಾ ವ್ಯತ್ಯಾಸ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. Thank you for watching. Like, share and subscribe for more videos.